ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಾರಿ, ನಿಮಗೆ ನನ್ನ ವಾಯ್ಸು ಕಿರಿಕಿರಿ ಅನ್ನಿಸ್ಬೋದು. ಯಾಕಪ್ಪ ಅಂದರೆ ನನ್ನ 3-4 ಡೇಸಿಂದ ನನ್ನ ವಾಯ್ಸು ಹುಷಾರಿಲ್ದಿರೋ ಕಾರಣ ನನ್ನ ವಾಯ್ಸು ಥ್ರಾಟ್ ಇನ್ಫೆಕ್ಷನಿಂದ ನನ್ನ ವಾಯ್ಸ್ ಹೋಗಿದೆ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹುಷಾರಿಲ್ಲದೆ ಇದ್ರೂ ಹೆಣ್ಮಕ್ಳು ಕೆಲಸ, ನಾವು ಏನು ಮನೇಲಿ ಹೆಣ್ಮಕ್ಳು ಇರ್ತೀವಿ, ಮದುವೆ ಆದವ್ರು ಹೆಣ್ಮಕ್ಳು, ಅದು ಅವ್ರದ್ದು ಮಾಮೂಲಿ. ಹುಷಾರಿಲ್ಲದೆ ಇದ್ರೂ ಅವ್ರ ಕರ್ತವ್ಯನ ನಾವು ತಾಯಿಯಾಗಿ ನಿಭಾಯಿಸಲೇಬೇಕು. ಅದು ಎಸ್ಪೆಷಲಿ ನಾವು ಒಂದು ಮಗುವಿನ ತಾಯಿ ಆಗಿರಲಿ, 2 ಮಗುವಿನ ತಾಯಿ ಆಗಿರಲಿ, ನಮ್ಮ ಕರ್ತವ್ಯಗಳನ್ನು ನಾವು ನಿಭಾಯಿಸಲೇಬೇಕಾಗುತ್ತೆ. ಹಾಗಾಗಿ ಎಷ್ಟೇ ಹುಷಾರಿದ್ರೂ ಸ್ವಲ್ಪ ಸುಧಾರಿಸ್ಕೊಂಡು ನಮ್ಮ ಕೆಲಸಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ತಕ್ಕಂತೆ ನಡ್ಕೋಬೇಕಾಗುತ್ತೆ ಅಲ್ವಾ. ಹಾಗಾಗಿ ನಾನು ಎಲ್ಲ ಕೆಲಸಗಳನ್ನು ನಿಧಾನವಾಗಿ ಸಮಾಧಾನವಾಗಿ ಮಾಡ್ಕೊಳ್ತಾ ಇದ್ದೀನಿ, ಹುಷಾರಿಲ್ಲದೆ ಇದ್ರೂ. ಇದೊಂದೇ ಕೆಲಸ ಅಂತಲೇ ಇಲ್ಲ, ಅಡುಗೆನೂ ಮಾಡಬೇಕು, ಎಲ್ಲದೂ ಮಾಡಬೇಕು. ಹಾಗಾಗಿ ನನ್ನ ಮಗಗೂ ಹುಷಾರು ತಪ್ಪಿದೆ. ನನ್ನ ಮಗಗೋಸ್ಕರ ನಾನು ಅಡುಗೆನಾದರೂ ಮಾಡಲೇಬೇಕಲ್ವ. ಹಾಗಾಗಿ ಸ್ವಲ್ಪ ಅವನಿಗೆ ಏನಾದರೂ ಮಾಡಿ ಕೊಡೋಣ ಅಂತ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಟ್ನಿ ಮಾಡೋದು ಹೆಂಗೆ, ತೊಗರಿಬೇಳೆ ಚಟ್ನಿ, ಇದು ಡಿಫ್ರೆಂಟ್ ಆಗಿರುತ್ತೆ. ಆ ಚಟ್ನಿ ಯಾವ ಥರ ಮಾಡೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ವಾಯ್ಸ್ ಓವರ್ ಕೊಡಲ್ಲ, ನೀವೇ ಸ್ವಲ್ಪ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ಏನೇನು ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಕೊಳಕ್ಕೆ ಹೋಗಬೇಡಿ, ತರಿಯಾಗಿ ರುಬ್ಕೋಬೇಕು. ಅನ್ನದ ಜೊತೆ ಮತ್ತು ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಅಂತೂ ಸೈಡಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಚಳಿಗೆ ಅಂತ ಈ ಥರ ಚಟ್ನಿನ ಪ್ರಿಪೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ನೀವು ಟ್ರೈ ಮಾಡಿ. ನಾನು ಅಷ್ಟರಲ್ಲಿ ಬಟ್ಟೆ ಮಡ್ಚಿಡೋಣ. ನನ್ನ ಪುಟಾಣಿಗೆ ಬೇರೆ ಹುಷಾರಿಲ್ಲ, ಅವನಿಗೂ ತುಂಬ ಫೀವರ್ ಬಂದಿದೆ. ನನ್ನಿಂದ ಅವನಿಗೆ ವೈರಲ್ ಫೀವರ್ ಥರ ಬಂದುಬಿಟ್ಟಿದೆ. ಹಾಗಾಗಿ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಅವನು ಸ್ವಲ್ಪ ಸುಸ್ತಾಗಿ ಮಲಗಿದ್ದ, ಅವನು ಸ್ವಲ್ಪ ರೆಸ್ಟ್ ತಗೊಳ್ಳಿ, ಮಲ್ಕೊಂಡ್ರೆ ಸ್ವಲ್ಪ ಆರಾಮಾಗ್ತಾನೆ. ಅಷ್ಟರಲ್ಲಿ ನಾನು ಬಟ್ಟೆ ಎಲ್ಲ ಮಡ್ಚಿಟ್ಬಿಡೋಣ ಅಂತ ನಾನು ಬಟ್ಟೆ ಮಡ್ಚಿಡ್ತಾಯಿದ್ದೀನಿ. ನನ್ನವೇನು ಬಟ್ಟೆ ಇದ್ವು ಅವನ್ನೆಲ್ಲ ಮಡ್ಚಿ ಕ್ಲೀನ್ ಮಾಡ್ಕೊಂಡ್ರೆ ಆಮೇಲೆ ನನಗೆ ಸ್ವಲ್ಪ ಸಮಯ ಸಿಗುತ್ತೆ ಅಂತ. ಎಷ್ಟೇ ಮರ್ಚಿಟ್ರು ನಮ್ಮ ಬಟ್ಟೆ, ಹೆಣ್ಮಕ್ಳು ಬಟ್ಟೆ, ಅದು ಇದು ಅರ್ಜೆಂಟಲ್ಲಿ ಕಲಾಪಿಲಿ ಆಗಿ ಸಾಮಾನ್ಯವಾಗಿ ಸಹಜವಾಗಿ ಇದೇ ಥರ ಆಗುತ್ತೆ. ಎಷ್ಟೇ ಸಲ ಮರ್ಚಿಟ್ರು ಎಲ್ಲ ಹೆಣ್ಮಕ್ಳು ಬಟ್ಟೆನೂ ಇದೇ ಥರ, ನನ್ನೊಬ್ಳದೇ ಅಂತಲ್ಲ. ನಿಮ್ಮ ಮನೇಲೂ ಹೇಗೆ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಒಂದು ಡ್ರೆಸ್ ತಗೊಳಕ್ಕೆ ಹೋಗಿ ಇನ್ನೊಂದು ಡ್ರೆಸ್ ಕದಡಿ ಇಡೋದು, ಆ ಥರನೇ ನಾನಂತೂ ಆ್ಯಸ್ ಯೂಸ್ವಲ್ ಆಗಿ ಹಂಗೆ ಮಾಡ್ತೀನಿ. ಅರ್ಜೆಂಟಲ್ಲಿ ಏನಾದರೂ ತಗೋಬೇಕು ಅಂದರೆ ಒಂದು ಬಟ್ಟೆ ತಗೊಳಕ್ಕೆ ಹೋಗಿ 2 ಬಟ್ಟೆ ಇದು ಮಾಡಿರ್ತೀನಿ.
ಎಷ್ಟಾಗುತ್ತೋ ಅಷ್ಟು ಆ್ಯಕ್ಟಿವ್ ಆಗೋಕ್ಕೆ ನಾನು ಟ್ರೈ ಮಾಡ್ತೀನಿ. ಏನಾದರೂ ಜ್ವರ ಗಿರ ಬಂದರೆ, ಏನಾದರೂ ಸುಸ್ತಾದರೆ ನಾನು ಮಲ್ಕೊಂಡಿದ್ದ ಜಾಗದಲ್ಲೇ ಮಲ್ಕೊಳ್ಳಲ್ಲ. ಆದಷ್ಟು ಅಲ್ಲಿಂದ ಎದ್ದು ಬೇಗ ಆ್ಯಕ್ಟಿವ್ ಆಗಬೇಕು ಅಂತ ನಾನು ಓಡಾಡ್ತಾನೆ ಇರ್ತೀನಿ. ಸ್ವಲ್ಪ ಹುಷಾರಾದರೂ ಪರವಾಗಿಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನನ್ನ ಕೆಲಸಗಳನ್ನೇನಿರುತ್ತೆ ನನ್ನ ಕೆಲಸಗಳನ್ನು ನಾನು ಮಾಡ್ಕೊಳ್ತೀನಿ. ಮತ್ತು ಆದಷ್ಟು ನಾವು ಆ್ಯಕ್ಟಿವ್ ಇದ್ದರೆ ನಮಗೆ ನಮ್ಮ ಜೊತೆ ಇರೋರಿಗೂ ಸ್ವಲ್ಪ ಹುಮ್ಮಸ್ಸು, ಅವ್ರು ಆ್ಯಕ್ಟಿವ್ ಇದ್ದಾರೆ ಅಂತ ಅವರಿಗೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಳಕ್ಕೆ ಅವರಿಗೂ ಸಮಾಧಾನ ಆಗುತ್ತೆ. ಇಲ್ಲ ಅಂದರೆ ಅವರಿಗೂ ಸಮಾಧಾನ ಆಗೋಲ್ಲ, ನಮಗೂ ಒಂಥರ ಕಿರಿಕಿರಿ ಆಗುತ್ತೆ. ಅದೇ ಥರ ನಾನು ಸ್ವಲ್ಪ ಆದಷ್ಟು ಆ್ಯಕ್ಟಿವ್ ನಮ್ಮ ಕೈಲಿ ಆಗೋದೇ ಇಲ್ಲಪ್ಪ ಅಂದಾಗ ಮಾತ್ರ ನಾನು ಮಲ್ಕೊಳ್ಳೋದು, ರೆಸ್ಟ್ ತೊಗೊಳೋದು ಮಾಡ್ತೀನಿ. ಇನ್ನು ಬಾಕಿ ಟೈಮಲ್ಲಿ ನನ್ನ ಕೈಲಿ ಆಗುತ್ತೆ ಅಂದಾಗ ನಾನು ಯಾವುದೇ ಕಾರಣಕ್ಕೂ ನಾನು ಮಲ್ಕೊಳ್ಳೋದಾಗಿರಲಿ, ಅಲ್ಲೇ ಕೂತಿರೋ ಆಗಿರಲಿ, ಆ ಥರ ಎಲ್ಲ ಮಾಡಲ್ಲ. ನಾನು ಆದಷ್ಟು ಆ್ಯಕ್ಟಿವ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಅದು ನನ್ನಿಂದ ನನ್ನ ಮಗುಗೆ ವೈರಲ್ ಫೀವರ್ ಬಂದುಬಿಟ್ಟಿದೆ. ಅದು ನನಗೆ ಸ್ವಲ್ಪ ಹಿಂಸೆ ಆಗ್ತಿದೆ. ಅವ್ನ ಮುಖ ನೋಡೋಕ್ಕಾಗ್ತಾಯಿಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಒಂದೇ ಮನೇಲಿದ್ದಾಗ ಅದು ಕಾಮನ್ನಾಗಿ ಬರುವಂತಹದ್ದು. ಬಾಕ್ಸಲ್ಲಿ ಏನಿತ್ತು ಬಟ್ಟೆ ಅದನ್ನೆಲ್ಲ ಮರ್ಚಿಟ್ಟಾಯಿತು. ಮತ್ತು ಕೆಳಗಡೆ ಏನೋ ಹುಡ್ಕೋಕ್ಕೆ ಹೋಗಿ ಮತ್ತು ಈ ಥರ ಎಲ್ಲ ಕಲ್ಲಾಪಿಲ್ಲಿ ಆಗಿತ್ತು. ಹಾಗಾಗಿ ಅದನ್ನು ಮರ್ಚಿಟ್ಬಿಡೋಣ ಅಂತ ಎಲ್ಲ ಮರ್ಚಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗುಗೆ ಫೀವರ್ ಬಂದಿತ್ತು. ಅವನು ಸುಸ್ತಾಗಿದ್ದ ಅಂತ ಹೇಳಿದ್ನಲ್ಲ, ಅವನು ಅಷ್ಟರಲ್ಲಿ ಸ್ವಲ್ಪ ನಿದ್ದೆ ಮಾಡಿದ್ದ. ಅವನಿಗೆ ಅಷ್ಟರಲ್ಲಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಎಲ್ಲ ಬೇಗ ಅವನಿಗೂ ಸ್ವಲ್ಪ ಊಟ ಮಾಡು ಅಂದರೆ ಊಟನೂ ಮಾಡಲಿಲ್ಲ ಪಾಪ ಅವನು. ಹಾಗಾಗಿ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಎಲ್ಲ ರೆಡಿ ಮಾಡಿಸಿ ನಾನು ಯಾವ ಥರ ಇದ್ದೆ ಅದೇ ಅವನು ತುಂಬ ಸುಸ್ತಾಗಿಬಿಟ್ಟಿದ್ದ. ಅವನು ತುಂಬ ಅಂದರೆ ಫೀವರ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಅವನಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಇಲ್ಲಿ ನೋಡ್ಬೋದು ನೀವು ನನ್ನ ಮುಖ ಯಾವ ಥರ ಆಗಿದೆ ಅಂತ. ಹುಷಾರು ತಪ್ಪಿ ಹಾಸ್ಪಿಟ್ಲಿಂದ ನನ್ನ ಮಗನ್ನ ಕರ್ಕೊಂಡು ಬಂದೆ. ಆಮೇಲೆ ಅವ್ನು ಸ್ವಲ್ಪ ರೆಸ್ಟ್ ತಗೊಳ್ತಿದ್ದ. ಅಮ್ಮ ಫೋನ್ ಕೊಡು ಸ್ವಲ್ಪ ಹೊತ್ತು ನೋಡ್ತೀನಿ ಅಂತ. ಆಮೇಲೆ ಅವನು ಸ್ವಲ್ಪ ಆ್ಯಕ್ಟಿವ್ ಆದ, ಸಮಾಧಾನ ಆಯಿತು. ನನ್ನ ವೀಡಿಯೋ ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.